ರೈತರ ಪ್ರತಿರೋಧ ದೆಹಲಿ ಗಡಿಗಳಲ್ಲಿ ಮುಂದುವರೆದಿದೆ. ನೀರು ಕಟ್ ಮಾಡಲಾಗಿತ್ತು, ಆದರೆ ಇವತ್ತು ಗೃಹ ಸಚಿವಾಲಯ ಆ ಭಾಗದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿನಲ್ಲೋ 3 ಕಿಲೋಮೀಟರ್ ವ್ಯಾಪ್ತಿನಲ್ಲೋ 2 ದಿನದ ಮಟ್ಟಿಗೆ ಇಂಟರ್ನೆಟ್ ಸೇವೆಯನ್ನು ಬಂದ್ ಮಾಡಿದ್ದಾರೆ. ಆದರೆ ರೈತರು ಪಟ್ಟನ್ನು ಸಡಲಿಸ್ತಾ ಇಲ್ಲ. ಹುತಾತ್ಮರ ದಿನವಾದ ಇಂದು ಅವರು ಸತ್ಯಾಗ್ರಹವನ್ನು ನಡೆಸಿದ್ರು. ವಿಚಾರಣೆಗೆ ಹಾಜರಾಗುವಂತೆ ಈ ಮಧ್ಯೆ ರೈತ ಮುಖಂಡರಾಗಿರುವಂಥ ಟಿಕಾಯಿತ್ ಮತ್ತು ಇನ್ನೂ 9 ಮುಖಂಡರಿಗೆ SIT ಅಂದರೆ ವಿಶೇಷ ತನಿಖಾ ತಂಡ ಮಗದೊಮ್ಮೆ ಸಮನ್ಸನ್ನು ಜಾರಿ ಮಾಡಿತು. ಇದುವರೆಗೂ 34 FIR ಜಾರಿಯಾಗಿದೆ. ಕೆಂಪುಕೋಟೆಗೆ ಫಾರೆನ್ಸಿಕ್ ತಂಡ ಭೇಟಿ ಕೊಡ್ತು, ಅದೆಲ್ಲ ತನಿಖೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ಪ್ರಧಾನಮಂತ್ರಿಗಳು ಸರ್ವಪಕ್ಷ ಸಭೆಯಲ್ಲಿ ಮಾತನಾಡಿದ್ರು. 1.5 ವರ್ಷ ಈ ಕೃಷಿ ಕಾಯ್ದೆಗಳನ್ನು ಸ್ಥಗಿತಗೊಳಿಸುವ ಮಾತಿಗೆ ಕೇಂದ್ರ ಬದ್ಧವಾಗಿದೆ. ರೈತರ ಜೊತೆ ಮಾತುಕತೆಗೆ ಕೇಂದ್ರ ಒಂದು ಫೋನ್ ಕರೆಯ ದೂರದಲ್ಲಿ ಇದೆ ಅಷ್ಟೇ. ಹೋರಾಟ ಕೈ ಬಿಡಿ ಅಂತ ಮನವಿ ಮಾಡಿಕೊಂಡ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯನವರು ಅವ್ರು ಹತ್ತಿಕ್ಕಕ್ಕೆ ನೋಡ್ತಾ ಇದ್ದಾರೆ ಚಳವಳಿನ, ನಾಚಿಕೆ ಕೇಳಿ ಮೋದಿಯವ್ರದ್ದು ಮನೆ ಆಳ ಕಾನೂನು ಇದು ಅಂತ ಅವ್ರು ಮಾಡಿಕೊಂಡ್ರು. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ರೈತರು ಕರಾಳ ದಿನ ಆಚರಿಸಿದ್ರು. ಕೃಷಿ ಮಾರುಕಟ್ಟೆಗೆ ಬಂದರು ನೋಡ್ರಿ ಕಾಲ್ ಮುರಿತೀವಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳ್ಕೊಂಡ್ರು. माननीय प्रधानमंत्री जी ने अंत में दिशा निर्देश देते हुए ये कहा है डिस्कशन के लिए, नेगोशिएशन के लिए 22nd 23rd को हमारा एग्रीकल्चरल मिनिस्टर श्री नरेंद्र सिंह तोमर जी ने जो उन्होंने ऑफर किया था, हम डिस्कशन के लिए तैयार है. अगर आप डिस्कशन फर्दर कंटिन्यू चाहते हैं तो मैं एक फोन कॉल पे अवेलेबल हूँ. जो स्टेटमेंट जो उनको कम्युनिकेट किया गया था दैट स्टिल स्टैंड्स गुड और सरकार चर्चा के लिए तैयार है. वी स्टैंड इट दैट स्टैंड. ಇವತ್ತು ರೈತರಿಗೆ ಮಾರಕವಾದಂತ ಕಾನೂನುಗಳನ್ನ ಮಾಡಿದ್ದೀವಿ. ನಾಳೆ ಮಾರುಕಟ್ಟೆ ಅವ್ರದ್ದೇ ಮಾಡ್ತಿದ್ರೆ ನಿಮಗೆ ಕಾಂಪಿಟೇಟಿವ್ ಪ್ರೈಸ್ ಸಿಗಲ್ಲ. ನಿಮಗೆ ಮನೆ ಆಳೋ ಅದನ್ನು ಒಪ್ಕೋಬೇಕಂತೆ ನಾವು. ಅದಕ್ಕೆ ರೈತರು ಮೋರ್ ದನ್ 2 months ಆಯ್ತಲ್ಲ, 62 ದಿನಗಳಾಯ್ತು. ಈ ದೇಶದ ಎಲ್ಲ ಸರ್ಕಾರಿ ವಲಯವನ್ನ ಖಾಸಗಿಯವರಿಗೆ ನೀವು ನೀಡಲಿಕ್ಕೆ ನಡೆಸ್ತಾ ಇರ್ತಕ್ಕಂತ ತಂತ್ರ ಏನಿದೆ ಇದನ್ನ ರದ್ದು ಮಾಡ್ರಿ. ಕೃಷಿ ಕ್ಷೇತ್ರಕ್ಕೆ, ಕೃಷಿ ಮಾರುಕಟ್ಟೆಗೆ, ಕೃಷಿಯ ಹೈನುಗಾರಿಕೆಗೆ ತಾವೇನಾರ ಕಾಲಿಟ್ಟಿದ್ದೆ ಆದ್ರೆ ನಿಮ್ಮ ಕಾಲು ಮುರಿತೀವಿ. ಜಾರಿನೇ ಆಗದೇನೆ ಎಲ್ಲ ಮಾರಕ ಅಂತ ಹೋಗ್ಬಿಡ್ತಾರೆ ಸರ್. ಅದ್ರ ಇಲ್ಲಿ ಬಹಳ ಗೊಂದಲ ಇದ್ದಂಗಿದೆ. ಒಂದು 2-3 ರೈತರಿಗೆ ಆಶ್ವಾಸನೆಗಳು ಸಿಕ್ಕಬೇಕು ಅನ್ನೋದಿದೆ, ಅದು ಬೇರೆ ವಿಚಾರ. ತೀರಾ ಗೊಂದಲಗಳು ಇದ್ದಂಗಿದೆ. ಈಗ ಸಿದ್ದರಾಮಯ್ಯನವರು ಹೇಳ್ತಿದ್ರು ಮಾರುಕಟ್ಟೆಯಲ್ಲಿ ಅವ್ರದ್ದೇ ಮಾಡ್ಕೊಂಡ್ಬಿಟ್ರೆ ಅಂತ. ಅವ್ರದ್ದು ಮಾಡ್ಕೊಳಕ್ ಆಗಲ್ಲ, ಅವ್ರದ್ದು ಮಾರುಕಟ್ಟೆ ಆಗಲ್ಲ. ಹಿಡಿತ ರೈತರಿಗಿದೆ. ಅದರಲ್ಲಿ APMC ಮಾರುಕಟ್ಟೆ ಖಾಸಗಿಯವ್ರು ಖರೀದಿ ಮಾಡ್ಕೊಂಡ್ಬಿಡಕ್ಕಾಗಲ್ಲ. ಪ್ರಾಡ್ಯೂಸ್ ಇಂದು ಪ್ಯಾರಲಲಿ ಮಾರಕ್ ಜಾಗ ಕೊಡ್ತಿದ್ದಾರೆ ಅಷ್ಟೇ. APMC ಮಾರುಕಟ್ಟೆಗಳು ಮುಚ್ಚೋಗಬಹುದು, ಹೇಳಕ್ ಬರಲ್ಲ ನಾನು. ಐ ಕಾಂಟ್ ಸೇ. ಯಾಕಂದ್ರೆ ರೈತರು APMC ಮಾರುಕಟ್ಟೆಗೆ ಬರ್ದಾಗ ಮಾರ್ಕೆಟ್ ಯಾಕೆ ನಡೆಯುತ್ತೆ? ಹೌದು, ಕಾಂಟ್ರಾಕ್ಟ್ ವಿಚಾರದಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೊಡೋದೋ ಅಥವಾ ಯಾರ ಕಂಪನಿಗಳು ಕೊಟ್ಕೊಂಡು ಹೋಗ್ತಾ ಇದ್ರೆ, ಈಗಲೂ ಕಂಪನಿಗಳಿಗೋ ಅಥವಾ ವ್ಯಕ್ತಿಗಳಿಗೋ APMC ಯಾರ್ಡ್ಗೆ ಬರ್ದೇನೆ ಕೊಟ್ಕೋತಿಲ್ಲ ಅಂತಾನೂ ಅನ್ಬೇಡಿ ನೀವು. ಅನೇಕ ರೈತರು ಕೊಡ್ತಾ ಇರ್ತಾರೆ ಅವ್ರ ವೈಯಕ್ತಿಕ ಲೆವೆಲ್ಸ್ ಅಲ್ಲಿ, ಅದೇನೇನೋ ಅಡ್ಜಸ್ಟ್ಮೆಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈರುಳ್ಳಿ ತಗೊಳ್ಳಿ ನೀವು. ಈರುಳ್ಳಿನ ಈ ಗದಗ ಈ ಭಾಗದಲ್ಲೆಲ್ಲ ಕೆಲವು ಕಡೆ ಬೆಳೀತಾರೆ. ಅಲ್ಲಿ ಆ ರೈತರು ಬೆಳೆದ ಈರುಳ್ಳಿನ ಮಾರ್ಕೆಟ್ ತಂದ್ರು ಇಲ್ಲಿ APMC ನಲ್ಲಿ. ಆ ನಿರ್ದಿಷ್ಟ ಮಂಡಿ ಮರ್ಚೆಂಟ್ ಯಾರಿದ್ದಾರೆ ಅಂದ್ರೆ ಏಜೆಂಟ್ ಯಾರಿದ್ದಾರೆ, ಇವರು ವರ್ತಕರು, ಅವ್ರಿಗೆ ತಗೊಂಡೋಗಿ ಕೊಡ್ಬೇಕು ಅವರು. ಯಾಕೆ? ಆ ಈರುಳ್ಳಿ ಬೆಳೆಯಲಿಕ್ಕೆ ಬೇಕಾದ ಬೀಜದಿಂದ ಹಿಡಿದು ಗೊಬ್ಬರದವರೆಗೆ ಎಲ್ಲ ಮುಂಗಡ ಸಾಲವನ್ನು ಅವ್ರು ಕೊಟ್ಟಿರ್ತಾರೆ. ಸಾಲವನ್ನು ಕೊಟ್ಟರು. ಹಾಗಾಗಿ ಅವ್ರು ಬೆಳೆದ ಅವ್ರಿಗೆ ಕೊಡ್ಬೇಕು ಅದನ್ನ. ಅವ್ರು ಬೇರೆಯವ್ರಿಗೂ ಮಾರಕ್ಕಾಗಲ್ಲ. ಈ ತರ ವಿವಿಧವಾದ ಕಾಂಪ್ಲಿಕೇಟೆಡ್ ಇಶ್ಯೂಗಳು ಇದ್ದಂಗೆ ಇದೆ ಇದರಲ್ಲಿ. ಬಟ್ ವಿ ಡೋಂಟ್ ನೋ ರೈತರದ್ದು ಯಾವ ತರ ಅವ್ರು ಆಲೋಚನೆ ಮಾಡ್ತಿದ್ದಾರೆ ಗ್ರೌಂಡ್ ಅಲ್ಲಿ, ಅವ್ರ ಅಭಿಪ್ರಾಯ ಏನು ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಕರೆಕ್ಟ್ ಆಗಿ ಮೇಲ್ನೋಟಕ್ಕೆ ಪ್ರತಿಭಟನೆ ಮಾಡ್ತಿರೋದು ಬೇರೆ, ಪ್ರತಿಭಟನೆ ಮಾಡ್ತಿರೋದು ಒಂದು ಅಭಿಪ್ರಾಯ, ಬೇರೆ ಅಭಿಪ್ರಾಯ ಬದಲಿ ಇದೆಯಾ ಗೊತ್ತಾಗ್ತಿಲ್ಲ ನಮಗೆ. ಬಟ್ ಈ ರೀತಿ ಇಂಟರ್ನೆಟ್ ಎಲ್ಲ ಸ್ಥಗಿತಗೊಳಿಸೋದು, ಈ ರೀತಿ ಒತ್ತಡ ಹಾಕೋದು, ಇದು ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಭಟನೆ ನಡೀಬೇಕು. ಬಟ್ ನಡೀತಿರುವ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಮಾತ್ರ ನಿಜ. ಅದು ಹೆದ್ದಾರಿ ಬಂದ್ ಮಾಡ್ಕೊಂಡು ಎಟರ್ನಲ್ಲಿ ಕೂತ್ಕೊಳ್ಳಕ್ ಆಗಲ್ಲ. ಅದು ಹಂಗ ಆಗ್ಲೂಬಾರ್ದು ಯಾರದೇ ಆದ್ರೂ. ಹಾಗಾಗಿ ಈ ಥರದ್ದು ನಡೀತಿದೆ. ಇದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ನ ಹೇಳ್ತಾರೆ ಒಂದು ಫೋನ್ ಕಾಲ್ ದೂರದಲ್ಲಿ ಇದೀನಿ, ಬಂದ್ಬಿಡಿ ಮಾತಾಡ್ಬಿಡೋಣ, ಬಿಟ್ಬಿಡಿ ಅಂತ. ಹಾಗೆ ಬಿಡೋ ಸ್ಟೇಜಲ್ಲಿ ಅದು ಇಲ್ಲ ಅನ್ಸತ್ತೆ ನನಗೆ. ಅದು ದಾಟ್ ಆಗಿದೆ ಅನ್ಸತ್ತೆ ಅದನ್ನ. ಈಗ ಇಬ್ಬರು ಪ್ರತಿಷ್ಠೆಗೆ ನಿಂತಾಗೋಗಿದೆ. ನಾನು ಬಿಡಲ್ಲ, ಇವ್ರು ನಾವು ಮಾಡೋಕ್ಕಾಗಲ್ಲ, ಅದು ನಿಮ್ಗೆ ಒಳ್ಳೇದಕ್ಕೆ ಅಂತ. ಅವ್ರು ನೀವು ಬಿಡಬೇಕು, ಅದು ನಮ್ಗೆ ಕೆಟ್ಟದು ಅಂತ. ಇಬ್ರು ಹಿಂದೆ ಸರಿದ್ರೆ ಇಬ್ಬರಿಗೂ ಒಂದು ರೀತಿ ಮುಖ ಕಳ್ಕೊಂಡಂಗೆ ಆಗತ್ತೇನೋ, ಹಾಗಾಗಿ ಇಬ್ರು ಇದ್ರ ಹಿಂದಕ್ಕೆ ಹೋಗೋ ಪರಿಸ್ಥಿತಿಲಿ ಇದ್ದಂಗಿಲ್ಲ. ಈಗ ಸರ್ಕಾರದ ಬಿಟ್ಬಿಡಿ, ರೈತರು ಹಿಂದಕ್ಕೆ ಹೋಗ್ಬೋದು ಅಂದ್ರು ಕೆಲವರು ಅದಕ್ಕೆ ಹಿಂದಕ್ಕೆ ಹೋಗಕ್ಕೆ ಜಾಗ ಕೊಡೋ ಪರಿಸ್ಥಿತಿನಲ್ಲೂ ಇಲ್ಲ.
ಒತ್ತಾಯಪೂರ್ವಕವಾಗಿ ನಿಲ್ಸಿ. ಕೆಲವ್ರದ್ದು ಆಲೋಚನೆಗಳು ಹಾಗಿರ್ಬೋದು, ಓಕೆ. ಪೊಲಿಟಿಕಲ್ ಪಾರ್ಟೀಸ್ಗೂ ಇರ್ಬೋದು, ಅದು ನಾ ಇಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಯು ಕಾಂಟ್ ಸೇ ಎಕ್ಸಾಕ್ಟ್ಲಿ ಹೀಗೆ ನಡೀತಿದೆ ಆಲೋಚನೆ ಅನ್ನೋದು. ಎಸ್, ಓಕೆ. ಈ ದೆಹಲಿಯಲ್ಲಿ ಸಂಭವಿಸಿದಂಥ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದ ಆತಂಕಕಾರಿ ವಿಚಾರಗಳು ಇವತ್ತು ಬೆಳಕಿಗೆ ಬರ್ತಾ ಇದೆ. ಈ ಸ್ಫೋಟದ ಹೊಣೆಯನ್ನು ಜೈಷ್ ಅಲ್ ಹಿಂದ್ ಎಂಬ ಭಯೋತ್ಪಾದಕ ಸಂಘಟನೆ ಹೊತ್ಕೊಂಡಿದೆ. ತನಿಖೆ ವೇಳೆ ಲಭ್ಯ ಆಗಿರುವಂಥ ಕುರುಹುಗಳು ಕೂಡ ಉಗ್ರ ಪಾತ್ರದ ಬಗ್ಗೆ ಹೇಳ್ತಾ ಇವೆ. ಕ್ಯಾಬ್ ಒಂದರಲ್ಲಿ ಇಬ್ಬರು ಬರ್ತಾರೆ. ಇಸ್ರೇಲ್ ದೂತಾವಾಸದ ಮುಂದಿನ ಹುಕ್ಕುಂಡದಲ್ಲಿ ಬಾಂಬ್ ಇಟ್ಟು ಹೋಗ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಪೊಲೀಸರು ಕ್ಯಾಬ್ ಚಾಲಕನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸ್ಫೋಟಕ್ಕೆ ಅಮೋನಿಯಂ ನೈಟ್ರೇಟ್ ಅನ್ನು ಬಳಕೆಯಾಗಿದೆ. ಸ್ಫೋಟ ಸಂಭವಿಸಿದ ಕೆಲವೇ ಮೀಟರ್ ಅಂತರದಲ್ಲಿ ಪಿಂಕ್ ಬಣ್ಣದ ಸ್ಕಾರ್ಫ್, ಇಸ್ರೇಲ್ ರಾಯಭಾರಿಗಳನ್ನು ಉದ್ದೇಶಿಸಿ ಬರೆದಂಥ ಒಂದು ಪತ್ರ ಕೂಡ ಸಿಕ್ಕಿದೆ. ಇದರಲ್ಲಿ ಕಳೆದ ವರ್ಷ ಹತ್ಯೆಯಾದಂಥ ಇರಾನ್ ಕಮಾಂಡರ್ ಖಾಸಿಂ ಸುಲೇಮಾನಿ, ಅಣು ವಿಜ್ಞಾನಿ ಫಕ್ರಜಾದೆ ಹೆಸರಿದೆ. ಇದು ಟ್ರೈಲರ್ ಮಾತ್ರ, ಮುಂದೈತೆ ಮಾರಿ ಹಬ್ಬ ಅನ್ನೋ ರೀತಿಯಲ್ಲಿ ಅವರು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರಂತೆ ಒಂದು ಪತ್ರದಲ್ಲಿ. ಸೊ ಈ ಬೆನ್ನಲ್ಲೇ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇಸ್ರೇಲ್ ಕೂಡ ಇದು ಭಯೋತ್ಪಾದಕ ದಾಳಿ ಇರಬಹುದು, ಆದರೆ ಭಾರತದ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಸ್ಪಷ್ಟಪಡಿಸಿದೆ. ಅಲರ್ಟ್ ಅನ್ನೋದನ್ನ ನೋಡ್ತಾ ಇದ್ದಾಗ ಅಲರ್ಟ್ ಇಸ್ ನ್ಯಾಚುರಲ್ ಪ್ರಾಸೆಸ್ ರೀ. ಹೌದು, ಒಂದು ವಿಮಾನ ಎಲ್ಲೋ ಹೈಜಾಕ್ ಆಯ್ತು ಅಥವಾ ಮತ್ತೊಂದಾಯ್ತು ಅಂದ್ರೆ ಎಲ್ಲ ಕಡೆಗೂ ಅಲರ್ಟ್ ಕೊಡಬಹುದು. ಅಲರ್ಟ್ ಈಸ್ ಅಲರ್ಟ್. ಇದು ಎಕ್ಸಾಕ್ಟ್ಲಿ ಹೀಗೆ ಆಗಿದೆ ಅಂತಲ್ಲ, ವಿಪರೀತವಾದ ರೀತಿ ಕೋನಗಳಿರಬಹುದು ಇದಕ್ಕೆ, ಆಂಗಲ್ಗಳು. ಯಾಕೆ? ಒಂದು ಕಿಡಿಗೇಡಿಗಳು ಮಾಡಿರ್ಬೋದು, ಆಂತರಿಕವಾಗಿ ಯಾರನ್ನೋ ಬೆದರಿಸಲಿಕ್ಕೆ ಮಾಡಿರ್ಬೋದು, ದಿಕ್ಕು ತಪ್ಪಿಸೋದಕ್ಕೆ ಮಾಡಿರ್ಬೋದು, ಅಥವಾ ಇರಾನ್ನವರು ಅಂತ ಅನುಮಾನ ಪಡ್ತಿದ್ದಾರೆ, ಇರಾನ್ ಮೇಲೆ ಎತ್ತಾಕಿ ಇನ್ಯಾರೋ ಮಜಾ ನೋಡಕ್ ಮಾಡ್ತಿರ್ಬೋದು ಇದು, ಅಥವಾ ಪಾಕಿಸ್ತಾನ್ ಬೆಂಬಲಿತ ಅಥವಾ ಇನ್ಯಾವುದೋ ಉಗ್ರಗಾಮಿ ಸಂಘಟನೆಗಳ ಬೆಂಬಲಿತ ಕೃತ್ಯವೇ ಇರಬಹುದು. ಇಸ್ರೇಲು ಇಂಡಿಯಾದ ಸಂಬಂಧ ಹಾಳು ಮಾಡಬೇಕು ಈ ಮೂಲಕ ಅಂತನೋ ಏನೋ ಒಂದು ಇರಬಹುದು. ಈ ರೀತಿ ಹಲವಾರು ರೀಸನ್ಸ್ ಇರ್ಬೋದು. ಟ್ರಯಲ್ ರನ್ ಇರ್ಬೋದು, ಇದು ಡ್ರೈ ರನ್ ಅಂತಾರಲ್ಲ, ಟೆಸ್ಟ್ ಮಾಡಿ ನೋಡೋಣ ಇವ್ರದ್ದು ಹೆಂಗಿದೆ ಸೆಕ್ಯೂರಿಟಿ ಅಂತ, ಇನ್ನೇನೋ ಮಾಡಲಿಕ್ಕಿರ್ಬೋದು. ಓಕೆ, ಅದು ಇದಲ್ಲ, ಅಥವಾ ಡೈವರ್ಟ್ ಮಾಡಕ್ಕೆ, ಅಟೆನ್ಷನ್ ಇನ್ಯಾವುದೋ ಒಂದು ದೊಡ್ಡ ಕೃತ್ಯ ಮಾಡಕ್ಕೆ, ಮೇ ಬಿ ಎಕ್ಸ್ಪ್ಲೋಸಿವ್ನೇ ಅಂದರೆ ಈ ಇದು ಏನಿತ್ತು ಸ್ಫೋಟಕ ಪದಾರ್ಥಗಳಿವೆ ಅದನ್ನು ತಯಾರಿ ಮಾಡ್ತಿರೋದು ಸರಿ ಆಗ್ತಿದೆಯಾ ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೂ ಇರ್ಬೋದು. ಯಾಕಂದರೆ ಅಲ್ಲಿ ಟೈಮರ್ ಇದೆ. ಟೈಮರ್ ಇದ್ದ ಮೇಲೆ ಅದು ಸೊಫೆಸ್ಟಿಕೇಟೆಡ್, ತುಂಬ ತಲೆ ಇದ್ದವ್ರು ಮಾಡಿರ್ತಾರೆ ಅಂತ ಅರ್ಥ. ಆರ್ಡಿನರಿ ಇದಲ್ಲ ಅದು. ಟೈಮರ್ ಕಂಡ್ಕೊಂಡು ರೋಡಲ್ಲಿ ಇರೋರೆಲ್ಲ ಟೈಮರ್ ಹಾಕ್ಬಿಟ್ಟು ಬಾಂಬ್ ಮಾಡೋಕ್ಕಾಗಲ್ಲ ಹಂಗೆ. ಹಾಗಾಗಿ ಈ ರೀತಿ ತರಾವರಿ ಇದೆ. ಬಟ್ ನನ್ನ ಪ್ರಕಾರ ಅದು ಗೊತ್ತಾಗತ್ತೆ ಅನ್ಸತ್ತೆ. ಏನು ಹೇಗೆ? ಗೊತ್ತಾಗತ್ತೆ. ಹುತಾತ್ಮರ ಸಂಸ್ಮರಣಾ ದಿನವಾದ ಇಂದು ಭಾರತ ಅಕ್ಷರಶಃ ಮೌನವಾಯಿತು. 11 ಗಂಟೆಗೆ ಇಡೀ ದೇಶ 2 ನಿಮಿಷ ಮೌನ ಆಚರಿಸಿತು. ರಾಷ್ಟ್ರಪತಿ ಕೋವಿಂದ್ ಅವರು, ಪ್ರಧಾನಿ ಮೋದಿ ಎಲ್ಲ ರಾಜ್ಘಾಟ್ಗೆ ಹೋಗಿ ನಮಸ್ಕಾರ ಮಾಡಿದ್ರು. ಇನ್ನು ವಿಧಾನಸೌಧದಲ್ಲಿ ಅದೇ ರೀತಿ CM ಪುಷ್ಪ ನಮನ ಮಾಡಿದ್ರು. ಗಾಂಧಿ ತತ್ವ ಪಾಲಿಸಬೇಕು ಅಂತ ಕರೆ ಕೊಟ್ಬಿಟ್ರು. ಚೀಫ್ ಮಿನಿಸ್ಟ್ರಾ ಗಾಂಧಿ ತತ್ವ ಪಾಲಿಸಿ ಅಂತ ಯಾವ್ಯಾವುದು ಅಂತ ಒಂದು ಲಿಸ್ಟ್ ಕೊಟ್ಬಿಟ್ರೆ ನಮಗೆ ಪಾಲನೆ ಮಾಡೋಕ್ಕೆ ಅನುಕೂಲ ಆಗತ್ತೆ. ಲಿಸ್ಟ್ ಕೊಟ್ಬಿಡಿ. ಒಂದು ದರೋಡೆ ಮಾಡೋದು, ನಾನು ಅವ್ರಿಗೆ ಅಂತಲ್ಲ ಹೇಳ್ತಿರೋದು, ಜನರಲಿ ಯಾವ್ಯಾವುದು ತತ್ವ ನಾವು ಪಾಲನೆ ಮಾಡಬೇಕು ಗಾಂಧೀಜಿದು. ಸರಳ ಜೀವನವನ್ನು ಪಾಲನೆ ಮಾಡೋಣವೋ, ದುರಾಸೆ ಬಿಟ್ಟು ಪಾಲನೆ ಮಾಡೋಣವೋ, ಅಭ್ಯಾಸಗಳ ವಿಚಾರದಲ್ಲಿ ಪಾಲನೆ ಮಾಡೋಣವೋ, ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ಹಣವನ್ನು ಬೆಂಕಿಯಂತೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಮಾಡೋಣವೋ, ಯಾವುದು ಗಾಂಧಿ ತತ್ವದಲ್ಲಿ ನಾವು ಸುಮ್ಮನೆ ಜನರಲ್ ಬೇಡ ಮಾಡಬೇಕು, ಒಂದೇ ಒಂದು ಗುಡಿಸಲು ಫ್ಲಾಟೋ ಕಟ್ಕೊಂಡು ಜೀವನ ಮಾಡೋಣವೋ, ಯಾವ ಥರ ಸ್ಪಷ್ಟಪಡಿಸ್ಬೇಕು ಸರ್. ಮುಖ್ಯ ಜನರ ದುಡ್ಡಲ್ಲಿ ಭೋಗ ಜೀವನವನ್ನು ನಡೆಸ್ತಾ ಇರೋರು ಹೇಳಿ ನಮಗೆ, ಹಾಗೆ ಜೀವನ ಮಾಡಬೇಕಾ ಗಾಂಧಿ ಹೇಳಿದೆ. ಯಾವುದು ಗಾಂಧಿ ತತ್ವ ಅಂದರೆ ಕ್ಲಾರಿಟಿ ಕೊಡಿ ನೋಡೋಣ. ಯಾರು ಒಬ್ಬರು ಯಾವುದು ಗಾಂಧಿ ತತ್ವ ಅದನ್ನು ಮಾತ್ರ ಪಾಲನೆ ಮಾಡೋಣ. ಈ ಉಡಾಫೆ ಮತ್ತು ಜನರಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇಂಥ ಡೋಂಗಿಗಳ ಮಾತುಗಳಿಂದ ಹಿಂಗೆ ಹಾಳಾಗ್ತಿರೋದೆಲ್ಲ, ಮಾಡೋದೆಲ್ಲ ಮಾಡಿ. ಇನ್ನು ಆ ಕಡೆ ಖರ್ಗೆ ಅವರು ಗಾಂಧೀಜಿನ ಕೊಂದವರು, ಅವ್ರ ಜಾತ್ಯತೀತ ಶಕ್ತಿಗಳು ಚ್ಯುತಿ ಮಾಡ್ತಿದ್ದಾರೆ, ಕೊಂದ ಗೋಡ್ಸೆಯನ್ನು ಪೂಜೆ ಮಾಡೋರ ಮಧ್ಯ ನಾವು ಇದ್ದೀವಿ ಅಂತೆಲ್ಲ ಹೇಳಿದ ಸಿದ್ದರಾಮಯ್ಯವರು ಅವ್ರು ದೇಶದ್ರೋಹಿಗಳು. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳಿವು, ಫಿಕ್ಸ್ಡ್ ಆಗಿ. ಇದು ಎಂಡೇ ಇಲ್ಲ ಹೇಳ್ತೀನಿ. ಪ್ರತಿ ಸಲ ಗಾಂಧೀಜಿನ ಕೊಂದವರು ಅನ್ಬಿಡೋದು. ಸರಿಯಪ್ಪ, RSS ವರ್ಕರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಗೋಡ್ಸೆ ಕೊಂದಿದ್ದು ಸರಿಯಪ್ಪ, ಕರೆಕ್ಟ್. ಈಗ ದಿಲ್ಲಿನಲ್ಲಿ ಇಂದಿರಾ ಗಾಂಧಿದು ಹತ್ಯೆ ಆದಾಗ ಸಿಖ್ಖರ ನರಮೇಧ ಆಗೋಯ್ತು. ಹೌದು, ಮಾತಾಡ್ತಾರೆ ಸಿಖ್ಖರನ್ನು ಕೊಂದವರು ಯಾರು ಹೇಳಿದವ್ರು ನಿಮಗೆ ಅಂತಂದ್ರೆ, ನೋ ಯು ಕಾಂಟ್ ಟಾಕ್. ಡೆಲ್ಲಿಯಲ್ಲೆಲ್ಲ ಹೆಣಗಳ ರಾಶಿ ಆಗಿದೆ, ಹೌದು. ಬಟ್ ಈಸ್ ದ ಪ್ರೆಸೆಂಟ್ ಜನರೇಷನ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅನ್ನೋದು ನೋಡಿ ಮುಂದಕ್ಕೆ ಹೋಗ್ತಿರೋ. ಹಿಂದಕ್ಕೂ ಕಾಂಗ್ರೆಸ್ಸು ಅಷ್ಟೇ. ಅವತ್ತಿದ್ದಂಥ ಪರಿಸ್ಥಿತಿ ನಡೆದ ನರಮೇಧದಲ್ಲಿ ಇವತ್ತಿರೋ ನಾಯಕರು ಪಾಲ್ಗೊಂಡಿದ್ದಾರೆ ಅಂತ ಯಾರೂ ಹೇಳ್ತಿಲ್ಲ, ಎಕ್ಸೆಪ್ಟ್ 1 or 2 ಅಕ್ಯೂಸ್ಗಳನ್ನು ಬಿಟ್ಬಿಟ್ರೆ.
ಅಲ್ಲ ರಾಹುಲ್ ಗಾಂಧಿ ಆ ಇತಿಹಾಸ ನೋಡೋಕಾದ್ರೆ ಗಾಂಧಿ ಹೇಳಿದ್ದನ್ನ ಮಾತು ಕಾಂಗ್ರೆಸ್ ಎಲ್ಲಿ ಕೇಳಿದೆ ಸರ್? ಸ್ಕ್ರಾಚಿಂಗ್ ಅದನ್ನೇ. ಅಲ್ಲ, ಗಾಂಧಿ ಹೇಳಿದ ಮಾತು ಕಾಂಗ್ರೆಸ್ ಕೇಳಲೇ ಇಲ್ಲ. ಖಾಲಿ ಮಾಡ್ಬಿಡಿ, ಕಾಂಗ್ರೆಸ್ ಬೇಡ ಅಂತಿದ್ರು. ಬೇಡ ಅಂದಿದ್ರು, ಕೇಳಿದ್ರೆ ಎಲ್ಲಿ ಸರ್ ಕಾಂಗ್ರೆಸ್? ಹಾಗಾಗಿ ಗಾಂಧಿ ಜಯಂತಿ ಫೋಟೋಗೆ ಹೂವು ಹಾಕೋ ಒಂದು ಕಾರ್ಯಕ್ರಮ ಅಷ್ಟೇ. ಆ ದಿನ ಅತ್ಯಂತ ಸುಲಭವಾಗಿ ಬಳಸೋ ಪದ ಅಷ್ಟೇ. ನಮ್ಮ ಕಣ್ಣಿಗೆ ಮಣ್ಣೆರೆಚಿರುವ ತಂತ್ರವನ್ನು ಬಹಳ ಯಶಸ್ವಿಯಾಗಿ ಪಾಲನೆ ಮಾಡಿಸುವಂಥ ದಿನ ಅದು. ದಟ್ ಈಸ್ ಆಲ್. ಅದ ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದೀರಿ ಅಷ್ಟೇ. ದೇಶದಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಭರದಿಂದ ನಡೀತಾ ಇದೆ. ಕಳೆದ 14 ದಿನಗಳಲ್ಲಿ ದಾಖಲೆಯ 33 ಲಕ್ಷ ಲಸಿಕೆಯನ್ನು ನೀಡಲಾಗಿದೆ. ಚಾಮರಾಜನಗರದಲ್ಲಿ ಕಳೆದ ವಾರ ಲಸಿಕೆ ಹಾಕಿಸಿಕೊಂಡಿದ್ದ 5 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಎಲ್ಲರೂ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಆತಂಕ ಪಡುವಂತ ಅಗತ್ಯತೆ ಇಲ್ಲ ಅಂತ DHO ರವಿ ಸ್ಪಷ್ಟಪಡಿಸಿದ್ದಾರೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಕೂಡ ಟ್ವೀಟ್ ಮಾಡಿ ಮೊದಲನೇ ಡೋಸ್ ಪಡೆದ 45 ದಿನಗಳ ನಂತರವಷ್ಟೇ ರೋಗ ನಿರೋಧಕ ಶಕ್ತಿ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ನಮ್ಮಲ್ಲಿ 7 ಜನ ವೈದ್ಯರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅವರಿಗೆ ಬಂದಿದೆ. ಅದರಲ್ಲಿ 2 ಕೋವಿಶೀಲ್ಡ್ ವ್ಯಾಕ್ಸಿನ್ ಅಂತ ಪಡೆದಿದ್ದವರು, ಆಮೇಲೆ 3 ಜನ ಕೋವ್ಯಾಕ್ಸಿನ್ ವ್ಯಾಕ್ಸಿನ್ ಪಡೆದಿರ್ತಕ್ಕಂಥವ್ರು. ಮೈಲ್ಡ್ ರೋಗ ಲಕ್ಷಣಗಳು ಕೆಲವರಿಗೆ ಕಾಣಿಸ್ಕೊಂಡಿತ್ತು. ಇದರಿಂದ ವ್ಯಾಕ್ಸಿನ್ ತಗೊಂಡಿದ್ರೂ ಸಹಿತ ಕೊರೋನಾ ಬಂದಿದೆ ಅಂತಕ್ಕಂಥದ್ದು ಆತಂಕ ಪಡ್ತಕ್ಕಂಥ ವಿಚಾರ ಏನಲ್ಲ. ಎಲ್ಲಾ ವ್ಯಾಕ್ಸಿನ್ ಗೋಲು ಕೋವಿಡ್-19 ಇಂದ ಆಗುವಂತಹ ಸಾವುಗಳನ್ನ, ಸಿಂಪ್ಟಮ್ಸ್ ಅಂದ್ರೆ ರೋಗ ಚಿಹ್ನೆಗಳು ಅಂತ ಏನ್ ಹೇಳ್ತೀವಿ, ಅದನ್ನ ಬರೋದನ್ನ ತಡೆಯೋದು. ರೋಗ ಚಿಹ್ನೆ ಬಂದ್ರೆ ಆವಾಗ ಕಾಂಪ್ಲಿಕೇಶನ್ಸ್, ರೆಸ್ಪಿರೇಟರಿ ಡಿಸ್ಟ್ರೆಸ್, ಉಸಿರಾಟಕ್ಕೆ ತೊಂದರೆ ಆಗೋದು ಅದೆಲ್ಲ ಆಗುತ್ತೆ ಅನ್ನೋದು ಒಂದು ಡೈರೆಕ್ಟ್ ಕೋರಿಲೇಷನ್. ಹಾಗಾಗಿ ಇದು ಒಂದು ರೀತಿಯಾದಂತಹ ಭಯ ಹುಟ್ಟಿಸ್ಬಿಡುತ್ತಾ? ಯಾಕೆ ನೀವು ಅದೇ ಮಾಡ್ತೀರಲ್ರಿ? ಅಲ್ಲ ಸರ್, ನೀವು ಯಾವ ಅಲ್ಲ, ಈಗ ಅದನ್ನ ಆ ರೀತಿಯಾಗಿ ವ್ಯಾಕ್ಸಿನೇಷನ್ ಹೇಳೋದು ಜನಕ್ಕೆ ಮಾಹಿತಿ ಕೊರತೆಯಿಂದಾನೇ ದೇಶದಲ್ಲಿ ಅರ್ಧ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ವ್ಯಾಕ್ಸಿನ್ ತಗೊಂಡ ಕೂಡಲೇ ಬರೋದೇ ಇಲ್ಲ ಅಂತ ಯಾರು ಪರಿಭಾವಿಸಬಾರ್ದು. ನಂಬರ್ 1 ಮೊದಲೇ ಸ್ಪಷ್ಟಪಡಿಸಿದೆ. ನಂಬರ್ 2, ನಿಮ್ಮಲ್ಲಿ ಸುಲಭವಾಗಿ ಬರಬಹುದನ್ನು ಅದು ತಡೆಯುವಂತಹ ರೋಗ ನಿರೋಧಕ ಶಕ್ತಿಯನ್ನು ಅದು ಸೃಷ್ಟಿ ಮಾಡುತ್ತದೆ ಅಷ್ಟೇ. ನಂಬರ್ 3, ಮೊದಲ ಡೋಸನ್ನು 2 ಡೋಸ್ ಇರೋ ವ್ಯಾಕ್ಸಿನಲ್ಲಿ ನೀವು ಈಗ ಜಾನ್ಸನ್ ಯಾವುದೊಂದು J&J ಯಾವುದೋ ಒಂದು ಮಾಡಿದ್ದಾರೆ, ಅದು 1 ಡೋಸ್ ಅಂತಿದ್ದಾರೆ. ಮಿಕ್ಕಿದ್ದಾರೆ 2 ಡೋಸಲ್ಲಿ ಇದ್ದೀರಿ. 2ನೇ ಡೋಸ್ ಆಗೋವರೆಗೂ ಅದು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಬರುತ್ತೆ ಅಂತ. ಮತ್ತೆ ಪ್ರಪಂಚದ ಎಲ್ಲ ಕಡೆ ವ್ಯಾಕ್ಸಿನ್ ತಗೊಂಡ ಮೇಲೆ ಈ ರೀತಿ ಕೋವಿಡ್ ಬಂದಿರೋವಂಥದ್ದು ನಿದರ್ಶನಗಳು ಸುಮಾರಿವೆ. ಲಾಸ್ಟ್ಲಿ, ಎಫಿಕೆಸಿ ಆಫ್ ವ್ಯಾಕ್ಸಿನ್, ಪರಿಣಾಮಕಾರಿತ್ವ ಅಂತ ಏನು ಹೇಳ್ತೀರಿ, ಅದನ್ನು ಅವ್ರು ನಿಮ್ಗೆ 100% ಬರಲ್ಲ. ಗೇಟ್ ಹಾಕ್ದಂಗೆ, ಬಾಗಿಲು ಹಾಕ್ದಂಗೆ, ಇನ್ನು ನುಸುಳಕ್ಕೂ ಆಗಲ್ಲ ಒಳಕ್ಕೆ ನಿಮ್ಮ ಬಾಡಿಗೆ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲ ಔಷಧಿಗಳಿಗೂ ಇತಿಮಿತಿಗಳಿರುತ್ತವೆ. ಒಂದು ಇತಿಮಿತಿ ಇರುತ್ತೆ. ತಲೆನೋವು ಕೆಲವರಿಗೆ ಸಣ್ಣದಾಗಿ ಅರ್ಧ ಮಾತ್ರೆ ತೆಗೆದುಕೊಂಡ್ರೆ ತಲೆನೋವು ಹೋಗುತ್ತೆ. ಕೆಲವರಿಗೆ 1 ಮಾತ್ರೆ ತಗೊಂಡ್ರೂ ಹೋಗದೇ ಇರ್ಬೋದು. ಹೋಗಲೇಬೇಕು ಅಂತ ನಿಯಮ ಇಲ್ಲ ಅಲ್ಲಿ. 100ರಲ್ಲಿ 86 ಜನಕ್ಕೋ 90 ಜನಕ್ಕೋ ಹೋಗ್ಬೋದು, 14 ಜನಕ್ಕೆ ಹೋಗದೇ ಇರ್ಬೋದು. ಹಾಗೆ ವ್ಯಾಕ್ಸಿನ್ನಲ್ಲೂ 100ರಲ್ಲಿ 96 ಜನದ ಮೇಲೆ ಪರಿಣಾಮಕಾರಿಯಾಗಿ ಅದು ಪರಿಣಾಮ ಬೀರ್ಬೋದು, 4 ಜನದ ಮೇಲೆ ಬೀರದೇನೂ ಇರ್ಬೋದು. ಹಾಗಾಗಿ ಅದು ಬಂದ ತಕ್ಷಣ ಏನೋ ಆಗೋಯ್ತು, ಹಂಗಲ್ಲ. ಓಕೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ಅದೇನೋ ಒಂಥರ ಓಡಾಡ್ಕೊಂಡು ಬಂದಿದ್ದಾರೆ, ಮಧ್ಯೆ ಒಂದು ಕಾಪಿ ಗಿಪಿ ಹಾಕ್ಕೊಂಡು ಆರಾಮಾಗಿ ಹೋಗಿದ್ದಾರೆ ಅಂತ ಕಾಣುತ್ತೆ. ಇರಲಿ, ಪರವಾಗಿಲ್ಲ. ಬಸ್ಸಿಂದ ಕೂಡ ಇಳಿದಿಲ್ಲ ಕೆಲವು ಕಡೆ ಎಲ್ಲ. ಅದೆಲ್ಲ ಸ್ಕೈ ವಾಕ್ ಮಾಡ್ಕೊಡಿ ಅಂತ RC ಕಾಲೇಜ್ ವಿದ್ಯಾರ್ಥಿಗಳು ಕೇಳಿದ್ರಂತೆ. ಅದಕ್ಕೆ ಓಕೆ ನೋ ಪ್ರಾಬ್ಲಮ್ ಅಂತಾರೆ. ಬಟ್ ಅವ್ರು ಹೋದ ಕಡೆ ಎಲ್ಲ ಒಂದು ಟ್ರಾಫಿಕ್ ಜಾಮ್ ಆಗಿದೆ. ಇನ್ನೇನು ಮಾಡೋಕ್ಕಾಗತ್ತೆ ನಾವೀಗ ಸದ್ಯಕ್ಕೆ. ಬೆಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 43 ಕಾಮಗಾರಿಗಳನ್ನು ಸುಮಾರು 1939 ಕೋಟಿ ರೂಪಾಯಿ ಮೊತ್ತದಲ್ಲಿ ತೆಗೆದುಕೊಳ್ಳಲಾಗಿದೆ. 4-5 ಕಾಮಗಾರಿಗಳು ಪೂರ್ಣ ಆಗಿದೆ. 29 ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿರುವಂತಹದ್ದು 4 125-130 ಕೋಟಿ ರೂಪಾಯಿ ಈಗಾಗಲೇ ನಾವು ಖರ್ಚು ಮಾಡಿದ್ದೇವೆ. ಎಕ್ಸೆಪ್ಟ್ ಪೊಲಿಟಿಕಲ್ ಬಂದಾಗ ಪ್ರಶ್ನೆಗಳು ಉತ್ತರ ಕೊಡೋದೇ ದೀರ್ಘಕಾಲದ ಉತ್ತರ ಕೊಡೋದು ಕಡಿಮೆ. ಅವರು ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಶರಣಾಗ್ಬಿಟ್ಟಿದ್ದಾರೆ. ಬರೆದಿರೋದಕ್ಕೆ ಅದನ್ನು ಓದ್ಕೊಂಡು ಶರಣಾಗ್ಬಿಟ್ಟಿದ್ದಾರೆ ಅವರು. ಎಕ್ಸೆಪ್ಟ್ ಪೊಲಿಟಿಕಲ್ದು ಬಂದಾಗ ರಿಯಾಕ್ಷನ್ಸ್ ಮಾಡ್ತಾರೆ. ಮಿಕ್ಕಿದಕ್ಕೆಲ್ಲ ಇದರಲ್ಲಿ ಶರಣಾಗ್ಬಿಟ್ಟಿದ್ದಾರೆ ಅವರು. ಬರ್ದು ಏನು ಹೇಳಿರುತ್ತೆ ಅದನ್ನು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಖಾಲಿ ಮಾಡಿ. ತೋರಿಕೆಗೋಸ್ಕರ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಐ ಡೋಂಟ್ ಸೇ ಅದನ್ನು ಈಗ ಅವ್ರು ಹೋಗಿ ಬಂದಿದ್ದರಿಂದ ಪರಿಣಾಮಗಳೇನಾಗುತ್ತೆ ಅಂತ ನೋಡಬೇಕು. ಓಕೆ, ಒಂದು ವಿರಾಮ ಇದೆ. ವಿರಾಮದಿಂದ ವಾಪಸ್ ಬರ್ತೀವಿ. ವಾಪಸ್ ಬಂದು ಉಳಿದ ಕಥೆಗಳನ್ನು ನೋಡಬೇಕಲ್ಲ, ಸಂಘರ್ಷದ ಸಂಭ್ರಮದ ಸುದ್ದಿಗಳನ್ನು. ಬರ್ತೀನಿ. ಅಯ್ಯ, ನಮ್ಮನೆ ಕಸ ಹೊಡೆಯೋಕೆ ಮೊದಲು ನಿಮ್ಮನೆ ಕಸ ಹೊಡ್ಕೊಳಪ್ಪ ಫಸ್ಟು ಅಂತ ಮರಾಠಿಗರೇ ಬೆಳಗಾಮಲಿ ಇದ್ದಪ್ಪ. ಶುಭ ದಿನ ಅಂದರೆ ಇದು ನನ್ನ ಲೆಕ್ಕಾಚಾರ.
ಇದಾಗಬೇಕು. ಬೆಳಗಾವಿನಲ್ಲಿರುವ ಮರಾಠಿಗರೂ ಅರ್ಥ ಮಾಡ್ಕೋಬೇಕು, ಅವರಿಗೆ ಮಹಾರಾಷ್ಟ್ರದಲ್ಲಿ ಭವಿಷ್ಯ ಇಲ್ಲ, ಗಡಿ ಜಿಲ್ಲೆ ಆಗ್ಬಿಡ್ತೀರಿ, ನಿಮ್ಮನ್ನು ಕ್ಯಾರೆ ಅನ್ನಲ್ಲ. ಇಲ್ಲಾದರೆ ಗಡಿ ವಿಚಾರ ಇದೆ ಅನ್ನೋ ಕಾರಣಕ್ಕೆ ಡೆವಲಪ್ ಮಾಡೋಕ್ಕಾರು ಓಡಾಡ್ತಾರೆ ನಮ್ಮವು. ಹೌದು, ಎರಡೇ ರಾಜಧಾನಿ ಇಲ್ಲ ನಿಮಗೆ ಭವಿಷ್ಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿ ಇವ್ರು ಲಬೋ ಅಂತಾರೆ. ಇಂಡಿಯಾ ಜೊತೆ ಇದ್ದಿದ್ರೆ ಒಂದಷ್ಟು ಕೆಲಸನಾರು ಆಗ್ತಿತ್ತೆಯಾ ನಮ್ಮ ಕಡೆ. ನಮ್ಮನ್ನು ಡಂಪಿಂಗ್ ಯಾರ್ಡ್ ಮಾಡ್ಕೊಂಬಿಟ್ಟಿದ್ದಾರೆ ಇವರು ಅಂತ, ನೀವು ಅದೇ ಆಗ್ಬಿಡ್ತೀರಿ. ಅದಕ್ಕೆ ಮಹಾರಾಷ್ಟ್ರದವ್ರು ತಿರುಗಿ ಬಿದ್ದುಬಿಟ್ಟಿದ್ದಾರಂತೆ ಎಲ್ಲ ನೋಡೋಣ. ಅವರೇ ತಿರುಗಿ ಬಿದ್ದಾರಾ? ಆಯ್ತು ನೋಡೋಣ. ಇನ್ನು ಹೊಸಕೋಟೆ ಕ್ಷೇತ್ರ ಮತ್ತೆ ರಣಾಂಗಣವಾಗಿದೆ. ಇದು ಇಲ್ಲಿದೆ ಹೊಸಕೋಟೆ ಕಳೆದು ಸಚಿವ MTV ಮತ್ತು ಶಾಸಕ ಶರತ್ ಬಚ್ಚೇಗೌಡ ನಡುವಿನ ವೈಮನಸ್ಸಿಗೆ ಬೀದಿಗೆ ಬಿದ್ದುಬಿಟ್ಟಿದೆ. ಸೊ ಕಾಮಗಾರಿ ಉದ್ಘಾಟನೆಗೆ ಶಾಸಕರನ್ನು ಆಹ್ವಾನಿಸಿಲ್ಲ ಅಂತ ಶರತ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ. MTV ಬೆಂಬಲಿಗರು ಶರತ್ ಬೆಂಬಲಿಗರ ಮಧ್ಯೆ ಗಲಾಟೆ ಎಲ್ಲ ನಡೆದಿದೆ. ಪೊಲೀಸರು ಲಾಠಿ ಬೀಸಿದ್ದಾರೆ. ತಮ್ಮವರ ಮೇಲೆ ಹಲ್ಲೆ ನಡೆದಿದೆ ಅಂತ ಆರೋಪಿಸಿ ಶಾಸಕ ಶರತ್ ಬಚ್ಚೇಗೌಡ ಬೆಂಬಲಿಗರು ಠಾಣೆ ಮುಂದೆ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಅಗೇನ್ ಇಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡಿರೋದು. ಸೊ ದೆಹಲಿದೇ ಅಭ್ಯಾಸ ಆಗ್ಬಿಡುತ್ತಾ ಅಂತ ಸರ್ ರಾಷ್ಟ್ರೀಯ ಹೆದ್ದಾರಿನ ತಡೆ ಹಿಡಿಯೋದು. ಇದು ಮೋಸ್ಟ್ಲಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇತ್ತು ಅನ್ಸತ್ತಿಲ್ಲ, ಅಕ್ಕಪಕ್ಕ ಇಲ್ಲ ಅಲ್ಲೇ ಕೂತ್ಕೊಂಡ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿನೇ ಬ್ಲಾಕ್ ಮಾಡ್ಬಿಟ್ಟು. ಅದೇ ಹಂಗಿದ್ದೆಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಬ್ಲಾಕ್ ಮಾಡಿದಾರ? ಇಲ್ಲ ಅದು ಮೇನ್ ಅಲ್ಲೇ ಅಲ್ವಾ ಸರ್? ಹಂಗಿದ್ದಾಗ ಹಂಗಾಗಿರೋದು ಸಹಜವಾಗಿ. 15 ಕಿಲೋಮೀಟರ್ ಒಂದು ಬರ್ಬೇಕು. ವಿಧಾನಸೌಧದ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡಂಗಿಲ್ಲ ಅಂತ ಮಾಡ್ಕೊಂಡಿದ್ರೆ ಇಲ್ವಾ? ಕಾಂಗ್ರೆಸ್ನವ್ರು ಇದ್ದಾಗಲೂ ಹೌದು, ಬಿಜೆಪಿ ಅವರು ಇದ್ದಾಗಲೂ ಹೌದು, ಎಲ್ಲರೂ ಇದ್ದಾಗ ಮಾಡಿದಿರೋ ಇಲ್ವಾ? 144 ಹಾಕಿಟ್ಬಿಟ್ಟಿದ್ದಾರೆ. ಅಲ್ಲ, ವಿಧಾನಸೌಧ ಮುಂದೆ ಪ್ರೊಟೆಸ್ಟ್, ರಾಜಭವನ್ ಮುಂದೆ ಮಾಡಂಗಿಲ್ಲ ಅಂತ ನಾವು ಮಾಡ್ಕೊಂಡಿದ್ರಲ್ಲ ರೂಲ್. ಅಲ್ಲೆಲ್ಲ ಪಾರ್ಲಿಮೆಂಟ್ ಮುಂದೆ ಮಾಡಂಗಿಲ್ಲ ಅಂತ ಮಾಡ್ಕೊಂಡಿದ್ರಲ್ಲ. ಅಟೇ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಗಾಡಿ ರಸ್ತೆಗಳಲ್ಲಿ ಮಾಡಂಗಿಲ್ಲ ಅಂತ ಒಂದು ರೂಲ್ ಮಾಡ್ಕೊಂಡ್ರಪ್ಪ. ಅಟ್ಲೀಸ್ಟ್ ಬ್ಲಾಕ್ ಅದಾರು ಮಾಡ್ಕೊಳ್ಳಿ. ರಾಜ್ಯದಲ್ಲಿ CM ಪದಾಗ್ತಾರೆ ಅಂತ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು. ಉತ್ತರ ಕರ್ನಾಟಕದವ್ರು ಒಬ್ರು ಆಗ್ತಾರೆ ಅಂತ ರೇಣುಕಾಚಾರ್ಯ ಖಂಡಿಸ್ತಾರೆ. ನನ್ನ ಪಾಯಿಂಟ್ ಅಲ್ಲ ಅದಲ್ಲ, ಉತ್ತರ ಕರ್ನಾಟಕದವರೇ ಆಗ್ತಾರೆ ಅಂತ ಹೇಳೋದೇ ಫಸ್ಟ್ ತಪ್ಪು. ಯಾರಾದರೂ ಆಗಲಿ, ಆಗೋದು ಬಿಡೋದು ಬೇರೆ, ಅವ್ರು ಮಾಡ್ತಾರೋ ಇಲ್ಲ ಅವ್ರ ಪಕ್ಷದವರು ನಮಗೇನು ಗೊತ್ತಿಲ್ಲ. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಿದಾರೋ ನಮಗೆ ಗೊತ್ತಿಲ್ಲ ಅಲ್ವಾ? ಹೌದು ಸರ್. ಬಟ್ ವೈ ಸೇ ಓನ್ಲಿ ಉತ್ತರ ಕರ್ನಾಟಕ? ನಾಳೆ ಹಂಗಾರೆ ಇನ್ಯಾರು ದಕ್ಷಿಣ ಕನ್ನಡದವರೇ CM ಆಗಬೇಕು, ಕರಾವಳಿಯವರೇ CM ಆಗಬೇಕು? ಅದು ಕರ್ನಾಟಕದ ಮುಖ್ಯಮಂತ್ರಿ ಪದವಿ, ಅದು ಭಾಗದ ಇದು ಮುಖ್ಯಮಂತ್ರಿ. ಕೋಟಾ ರಿಜಿಮ್ ಅಲ್ಲ ಇದು, ಅನ್ಫಾರ್ಚುನೇಟ್ಲಿ ಅಲ್ವಾ? ಕೋಟಾ ಅಲ್ಲ ಇದು. ಹಾಗಾದ್ರೆ ಕರಾವಳಿಯವ್ರೊಂದು ಹೇಳಬೇಕು, ಅಥವಾ ಮಧ್ಯ ಕರ್ನಾಟಕದವ್ರು ಹೇಳಬೇಕು, ಮಲೆನಾಡಿನವ್ರು ಹೇಳಬೇಕು, ಹಂಗಾರೆ ನಮ್ದು ಸರಿ ಕೋಟಾ ಅಂತ. ದಿಸ್ ಇಸ್ ರಾಂಗ್. ನಾಳೆ ಒಂದಿನ ಇನ್ನೆಲ್ಲ ಹುಟ್ಕೊಳ್ಳುತ್ತೆ, ದಕ್ಷಿಣ ಕರ್ನಾಟಕದವರೇ CM ಆಗಬೇಕು ಅನ್ನೋದು, ಇನ್ಯಾರ ಕರಾವಳಿ ನಮ್ಮವರೇ ಆಗಬೇಕು. ಇದು ಅನ್ಫೇರ್. ಇದು ಮುಖ್ಯಮಂತ್ರಿ ಬದಲಾಗ್ತಾರೆ ಬಿಡ್ತಾರೆ, ಅದು ನಿಮ್ಮ ಇಷ್ಟ, ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಬಟ್ ಭಾಗದ ಆಗ್ತಾರೆ, ಇದೇ ಆಗ್ತಾರೆ, ಇದೇ ಆಗಬೇಕು, ದಾಟ್ಸ್ ನಾಟ್ ಫೇರ್. ಆಗೋದಿದ್ರೆ ಅದೇ ಆಗ್ಲಿ ಬೇಕಾರೆ. ಓಕೆ, ಬಟ್ ಗುರುತಿಸೋದು ಕರ್ನಾಟಕದ ಮುಖ್ಯಮಂತ್ರಿ. ಎಸ್. ಇನ್ನು ಪಂಚಮಸಾಲಿ ಸ್ವಾಮಿಗಳ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಬ್ರೇಕ್ ಬಿದ್ದಿದೆ. 2A ಮೀಸಲಾತಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಪಾದಯಾತ್ರೆ ದಾವಣಗೆರೆಗೆ ಬರುವ ಹೊತ್ತಲ್ಲಿ ತೀವ್ರಗೊಳ್ತಾ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ವಚನಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಬಾರ್ಕೋಲ್ ಚಳವಳಿ ಇವತ್ತು ನಡೀತು. CM ಯಡಿಯೂರಪ್ಪ ಪ್ರತಿಕೃತಿಯನ್ನು ದಹಿಸಲಾಯಿತು. ಆದರೆ ಸಚಿವ ನಿರಾಣಿಯವರು ಮಾತ್ರ ದಯವಿಟ್ಟು ಪಾದಯಾತ್ರೆ ಬಿಟ್ಬಿಡ್ರಿ, ಮಾತುಕತೆಗೆ ಬನ್ನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಈ ಸಮಾಜಕ್ಕೆ 2A ಸಿಗಬೇಕು. ಈ 2A ಸಿಗೋದ್ರಿಂದ ಬೇರೆ ಸಮಾಜಕ್ಕೂ ಅನ್ಯಾಯ ಆಗಬಾರ್ದು. ನಾನು ಹೋರಾಟ, ನಮಗೆ 2A ಸಿಗಬೇಕು ಅನ್ನೋಂಥದ್ರ ಕಡೆ ನಾನು ಬೆಂಬಲ ಮಾಡ್ತೇನೆ. ದಯವಿಟ್ಟು ಇದನ್ನು ಹೋರಾಟವನ್ನು, ಪಾದಯಾತ್ರೆಯನ್ನು ಬಂದ್ ಮಾಡಿ ಮಾತುಕತೆಗೆ ಬನ್ನಿ, ನಾವು ಇರ್ತೇವೆ. ಯಡಿಯೂರಪ್ಪನವ್ರಿಗೆ ಇದು ವಿಷಯ ಅರ್ಥ ಆಗಿದೆ, ಕೇಂದ್ರ ಸರ್ಕಾರಕ್ಕೆ ಅರ್ಥ ಆಗಿದೆ. ಬರೀ ಪಾದಯಾತ್ರೆ ನಾವು ಗಮನ ಸೆಳೆಯಲಿಕ್ಕಿದೆ, ಈ ಗಮನ ಸೆಳೆದಾಗಿದೆ. ಖಾಸಗಿ ಶಾಲೆಗಳ ಶುಲ್ಕ ಕಡಿತ ಮಾಡಿದ್ದಂಥದ್ದು ತೀರ್ಮಾನಕ್ಕೆ ಇವತ್ತು ಆದೇಶ ಹೊರಡಿಸಿದ್ದಾರೆ. ಅದೇ ನಿನ್ನೆ ಹೇಳಿದ್ದೆ, ಹಂಗೆ ಕರೆಕ್ಟಾಗಿ ಇದ್ದಂಗಿದೆ. ಫೆಬ್ರವರಿ 1ರಿಂದ 9 ಮತ್ತು 11ನೇ ತರಗತಿ ಶುರುವಾಗುವ ಸಂಬಂಧ ಕೂಡ ರಾಜ್ಯ ಸರ್ಕಾರ ಇವತ್ತು ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಆದೇಶ ನೋಡ್ಕೊಳ್ಳಿ, ಸ್ಕೂಲ್ಗೆ ಹೋಗಿ ಕೇಳಿ, ಆಮೇಲೆ ದೂರು ಕೊಡೋಕೆ ಒಂದು ಫೋನ್ ನಂಬರು ಕೊಟ್ಟಿದ್ದಾರಲ್ಲ, ಅಲ್ಲಿಗೆ ಫೋನ್ ಹಾಕ್ಕೊಳ್ಳಿ ಅಷ್ಟೇ. ಓಕೆ, ಇನ್ನು ಹುಣಸೋಡು ಸ್ಫೋಟ ಪ್ರಕರಣ ಸಂಬಂಧ BVS ಕ್ರಷರ್ಗೆ ನೀಡಲಾಗಿದ್ದ ಪರವಾನಗಿಯನ್ನು ಶಿವಮೊಗ್ಗ ಜಿಲ್ಲಾಡಳಿತ ರದ್ದು ಮಾಡಿದೆ. ಸಚಿವ ಈಶ್ವರಪ್ಪನವರು ಮಾತನಾಡಿ, ಈಗಾಗಲೇ ಅಕ್ರಮ ಕ್ವಾರಿಗಳನ್ನು ಸೀಸ್ ಮಾಡಲು ಕ್ರಮ ಆಗಿದೆ ಅಂತ ಹೇಳಿದ್ದಾರೆ. ಗಣಿ ಮಂತ್ರಿ ನಿರಾಣಿ ಅವರು ಮಾತ್ರ ಹುಣಸೋಡು ಸ್ಫೋಟದ ಬಗ್ಗೆ ತನಿಖೆ ನಡೀತಾ ಇದೆ, ಮೈನಿಂಗ್ ಬಗ್ಗೆ ತಿಳುವಳಿಕೆ ನೀಡೋಕೆ ಗಣಿ ವಿವಿ ಸ್ಥಾಪಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ.
ಇಲ್ಲ, ಮೀಟಿಂಗ್ ಎಲ್ಲ ಮಾಡಿದ್ದೀವಿ. ಯಾರ್ಯಾರು ಅಕ್ರಮವಾಗಿ ಮಾಡ್ತಾ ಇದ್ದಾರೋ ಕ್ವಾರಿಗಳದಷ್ಟು ಕೂಡ ಸೀಸ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿವಿ. ಸರ್ಕಾರ ಅದನ್ನು ಮುಟ್ಗೋಲು ನಾವು ಮಾಡ್ಕೋತೀವಿ. ಮತ್ತು ಯಾವ್ಯಾವ ಕ್ವಾರಿಗಳು ಲೈಸೆನ್ಸ್ ತೊಗೊಂಡು ಮಾಡ್ತಿದ್ದಾರೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಯಾಕಂದರೆ ಈ ಡೆವಲಪ್ಮೆಂಟ್ ವರ್ಕ್ಸು ಸಿಕ್ಕಾಬಟ್ಟೆ ಇದನ್ನು ತೊಗೊಂಡಿದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈ ರೀತಿ ಅಕ್ರಮವಾಗಿ ನಡೆಯುವಂಥ ವ್ಯವಸ್ಥೆ ಸರ್ ಆದಾಗ ಮಾತ್ರ ಎಚ್ಚೆತ್ಕೊಳ್ತಾರೆ. ಈಗ ಇನ್ನೊಂದು 15 ದಿನ ಮತ್ತೆ ಅಕ್ರಮಗಳೆಲ್ಲ ವಾಪಸ್ ರೀಸ್ಟಾರ್ಟ್ ಮತ್ತೆ ಶುರು ಮಾಡ್ಕೊಂಡು ನೋಡ್ತಾ ಇರಿ. ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ನಡಿಬೇಕು, ಸರಿ. ಲೈಸೆನ್ಸ್ ಇಲ್ಲ, ಗಣಿ ಬಂದ್ ಮಾಡಿ ಅಂತ ಯಾರು ಹೇಳ್ತಿಲ್ಲ. ಕ್ವಾರಿಗಳನ್ನ ಅಕ್ರಮವಾಗಿ ಬಂದ್ ಮಾಡಕ್ ಆಗೋದೂ ಇಲ್ಲ, ನಾಟ್ ಪಾಸಿಬಲ್ ಬಂದ್ ಮಾಡಕ್ಕೆ. ಆದ್ರೆ ಅಕ್ರಮವಾಗ ನಡೀತಿರೋವುಗಳನ್ನ ಬಂದ್ ಮಾಡಿ ಅಂದ್ರೆ ನೀವು ಮಾಡಲ್ಲ ಅನ್ನೋದು ನಮ್ಮ ವಾದ. ಅದು ಕುಮ್ಮಕ್ಕಿರ್ಲಾರ್ದೆ ಮಾಡಕ್ ಆಗೋದೇ ಇಲ್ಲ, ಸಾಧ್ಯ ಇಲ್ಲ ಅನ್ನೋದು ನಮ್ಮ ಆರೋಪ. ಅದಕ್ಕೆ ಹೇಳ್ತಿರೋದು. ಆಲ್ ರೈಟ್, ಇನ್ನೂ ಒಂದು ವಿರಾಮ ಹೋಗ್ಬಿಟ್ಟು ಬಂದ್ರೆ, ಈಗ ಸ್ವಲ್ಪ ದಿನದ ಕೆಳಗೆ ಮಾಯಾ ಗ್ಯಾಂಗ್ ಕೇಳಿದ್ವಿ, ಈಗ ಕಾರ್ಖಾನೆ ಅಂತೆ. ನೆಕ್ಸ್ಟ್ ಏನು? ಸ್ಪ್ಯಾನರು, ಸ್ಕ್ರೂ ಡ್ರೈವರು, ಟೈರು, ಬೋಲ್ಟು, ನಟ್ಟು ಗ್ಯಾರೇಜ್ ಗ್ಯಾಂಗು. ಕಳೆದ ವರ್ಷದ ಮಂಗಳೂರು ಗಲಭೆಗೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ಸಜ್ಜಾಗಿದ್ದ ಮಾಯಾ ಗ್ಯಾಂಗ್ ಅನ್ನ ಇತ್ತೀಚೆಗೆ ಪೊಲೀಸರೆಲ್ಲ ಬಂಧಿಸಿದ್ರು ಮಂಗಳೂರಲ್ಲಿ. ಇದೀಗ ಮಂಗಳೂರು ಸಿಸಿಬಿ ಪೊಲೀಸರು ಮತ್ತೊಂದು ನಟೋರಿಯಸ್ ಗ್ಯಾಂಗ್ ಅನ್ನ ಎಡೆಮುರಿ ಕಟ್ಟಿದ್ದಾರೆ. ಅದು ಕಾರ್ಖಾನೆ ಗ್ಯಾಂಗ್ ಅಂತೆ. 3 ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಪ್ರಾಪ್ತರನ್ನ ಬಳಸಿಕೊಂಡು 4 ಕಡೆ ಪೊಲೀಸರನ್ನ ಕೊಲ್ಲೋಕೆ ಈ ಗ್ಯಾಂಗ್ ಸ್ಕೆಚ್ ಹಾಕಿತ್ತಂತೆ. ಮಂಗಳೂರಿನಲ್ಲಿ ತಂದೆ ತಾಯಿಗಳು ಹುಷಾರಾಗಿ, ನಿಮ್ಮ ಮಕ್ಕಳನ್ನ ಹಾಳು ಮಾಡಿ ಬಾವಿಗೆ ತಳ್ಳಕ್ಕೆ ಬಹಳ ಜನ ಕುತಂತ್ರಿಗಳು ಟ್ರೈ ಮಾಡ್ತಿರೋಂಗಿದೆ. ತಂದೆ ತಾಯಿಗಳು ಹುಷಾರಾಗಿ, ಅವ್ರಿಗೆ ಗೊತ್ತೂ ಆಗಿರಲ್ಲ. ನಿಮ್ಗೆ ಗೊತ್ತಾಗ್ತಿದೆಯೋ ಇಲ್ವೋ ಪಾಪ. ಅಪ್ರಾಪ್ತರದ ಪದೇ ಪದೇ ಬಳಕೆಗೆ ಕುತಂತ್ರಿಗಳು ಮಾಡ್ತಿರೋ ಕೆಲಸ. ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ತಂದೆ ತಾಯಿಂದ್ರು, ಹೋಗಿ ಮಕ್ಕಳನ್ನ ಎಳ್ಕೊಂಡು ಹೋಗ್ಬಿಟ್ಟು. ನೀವು ತಂದೆ ತಾಯಿಗಳು ಹುಷಾರಾಗಬೇಕು. 19 ವರ್ಷ. ತಮಿಳುನಾಡು ವಿಧಾನಸಭೆ ಹತ್ರ ಬರ್ತಿದ್ದಂಗೆ ಅವತಾರಗಳು. ರಾಹುಲ್ ಗಾಂಧಿ ಅವರು ಹಳ್ಳಿ ಜೊತೆ ಹೋಗಿ ಯಾವುದೋ ವಿಲೇಜ್ ಪುದುಕೋಟೆ, ಬಟ್ ಆಮೇಲೆ ಮಶ್ರೂಮ್ ಬಿರಿಯಾನಿ ತಿಂದಿದ್ದಾರೆ. ಮಶ್ರೂಮ್ ಬಿರಿಯಾನಿ ಅವರೇ ಮಾಡಿದ್ರಾ? ಇಲ್ಲ ಮಾಡಿದ್ರು ಸರ್, ಮಾಡಿದ್ದ. ಇನ್ನು ನಶೆನಟ್ಟು ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿರುವಂತಹ ನಟಿ ರಾಗಿಣಿ ಮತ್ತು ಸಂಜನಾ ಇವತ್ತು NDPS ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಮಾತನಾಡಿದ ನಟಿ ರಾಗಿಣಿ, ಪ್ರಕರಣದಲ್ಲಿ ನಾನು ಬಲಿಪಶು ಆಗ್ಬಿಟ್ಟೆ, ಸ್ವಲ್ಪ ಉಸಿರಾಡೋಕೆ ಟೈಮ್ ಕೊಡಿ, ಆಮೇಲೆ ಒಂದಷ್ಟು ವಿಚಾರ ಹೇಳ್ತೀನಿ ಅಂತ ಕುತೂಹಲ ಮೂಡಿಸಿದ್ದಾರೆ. ನಾನು ಜಾಸ್ತಿ ಮಾತಾಡೋಕ್ಕೂ ಇಷ್ಟಪಡಲ್ಲ, ಬಟ್ ಜಸ್ಟ್ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಕೊಡಿ ಎಲ್ರಿಗೂ. ಇವಾಗ ನನ್ನ ಫ್ಯಾಮಿಲಿ ಕೂಡ ತುಂಬಾ ಸಫರ್ ಆಗಿದ್ದಾರೆ, ನೋಡಿದ್ದಾರೆ. ಎಲ್ಲರೂ ತುಂಬ ಟಫ್ ಟೈಮ್ಸಿಂದ ಆಚೆ ಬಂದಿದ್ದೀವಿ ನಾವು. ಓಕೆ, ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಅವ್ರದ್ದು ಸಿನಿ ಜರ್ನಿಗೆ 25 ವರ್ಷ. ವಾಹ್, ಸಖತ್ ಕಾಲ ಅಲ್ಲ. ಸುದೀಪ್ ಬೆಳ್ಳಿ ಹಬ್ಬ ಆಚರಿಸ್ಕೊಂಡಿದ್ದಾರೆ ದುಬೈನಲ್ಲಿ. ಯಾಕೆ? ಇಲ್ಲ ಕೊರೋನಾ ಅಂತ ಇರ್ಬೋದು. ಸಿನಿ ಜೀವನದ ಏರಿಳಿತಗಳ ಬಗ್ಗೆ ಮಾತನಾಡಿದ್ದಾರೆ. ರಾಬರ್ಟ್ ಸಿನಿಮಾ ವಿಚಾರ ಮಾತಾಡಿ, ಅವ್ರವ್ರ ಸಿನಿಮಾ ಅವ್ರವ್ರು ನಿಭಾಯಿಸೋ ಶಕ್ತಿ ಇದೆ, ನಾನು ಅಷ್ಟು ದೊಡ್ಡವನಲ್ಲ, ಎಲ್ಲರಿಗೂ ಶಕ್ತಿ ಇದೆ ಬಿಡಿ ಅಂತ ಹೇಳ್ಬಿಡ್ತಾರೆ. ಬಟ್ ನಾನು ಕ್ರಿಕೆಟಿಗೆ ಆಗದೆ ಇದ್ದಿದ್ದು ಭಾಳ ಬೇಜಾರು ಅಂತ ಹೇಳಿ ಮಾಡಿದರೆ. ನಾಳೆ ಫ್ಯಾಂಟಮ್ ಸಿನಿಮಾ ಅವ್ರದ್ದೇ ಫಿಲಮ್ ಟೈಟಲ್ ಲಾಂಚ್ ಅಲ್ಲೇ ಆಗುತ್ತೆ. ಅಫ್ಕೋರ್ಸ್ ಸರ್, ಎಲ್ಲ ಬಿಟ್ಟೋದವ್ರನ್ನ ತುಂಬ ಮಿಸ್ ಮಾಡ್ಕೊಂಡಿಲ್ಲ ಅಂದರೆ ಆ ಪ್ರೀತಿ ಸುಳ್ಳಾಗ್ಬಿಡುತ್ತೆ ಸರ್. ರಿಲೇಷನ್ಶಿಪ್ಪಿಗೆ ಮೀನಿಂಗೇ ಬರಲ್ಲ ಸರ್. ಅವರು ಕಾರಣಾಂತರಗಳಿಂದ ಹೋಗಿರ್ಬೋದು, ಏನೇ ಇರ್ಬೋದು. ಐ ಮಿಸ್ ಮೈ ಪೀಪಲ್ಸ್. ನನಗೆ ಹೇಳಿದ್ನಲ್ಲ, ನನ್ನ ಅಚೀವ್ಮೆಂಟ್ ಇದ್ದಿದ್ದು ಯಾವುದೂ ಅಲ್ಲ. ನನ್ನ ಅಚೀವ್ಮೆಂಟ್ ಇದ್ದಿದ್ದು ಒಂದು ಹೌಸ್ಫುಲ್. ದಟ್ ವಾಸ್ ಮೈ ಅಚೀವ್ಮೆಂಟ್ ಸರ್. ದರ್ಶನ್ ಅವರ ಒಂದು ರಾಬರ್ಟ್ ಸಿನಿಮಾ ಮಾರ್ಚ್ 11ಕ್ಕೆ ರಿಲೀಸ್ ಆಗ್ತಾ ಇದೆ ಸರ್. ನಾನು ಇನ್ನೊಬ್ಬರು ಸಿನಿಮಾನ ಹ್ಯಾಂಡಲ್ ಮಾಡೋಷ್ಟು ದೊಡ್ಡ ಕಲಾವಿದನೇ ಅಲ್ಲ ಸರ್, ಅಡ್ವೈಸ್ ಮಾಡೋಂಥ ವ್ಯಕ್ತಿನೂ ಅಲ್ಲ ಸರ್. ನಾನು ಇಷ್ಟೊತ್ತು ನಾನು ಹೇಳ್ಕೊಂಬಂದಿದ್ದೇನೆಂದ್ರೆ, ದಾನಿಗಳ ನೆರವಿನಿಂದ ಪಬ್ಲಿಕ್ ಟಿವಿಯ ಜ್ಞಾನದಿವಿಗೆ ಅಭಿಯಾನ ಮುಂದುವರೆದಿದೆ. ನೆಲಮಂಗಲದ ಮಾರಿಗೊಂಡನಹಳ್ಳಿ ಶಾಲೆ ಮಕ್ಕಳಿಗೆ 19 ಟ್ಯಾಬ್ ಹಂಚಿಕೆಯನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ದಾನಿ ಗುಬ್ಬಿ ಮಹೇಶ್ ಅವರು ಉಪಸ್ಥಿತರಿದ್ದರು. ಉಳ್ಳವರಿಂದ ಶಿವಾಲಯವನ್ನು ಕಟ್ಟಿಸ್ತಕ್ಕಂಥ ಒಂದು ಮಹತ್ತರವಾದ ಕಾರ್ಯವನ್ನು ರಂಗನಾಥ್ ಅವರ ನೇತೃತ್ವದ ಪಬ್ಲಿಕ್ ಟಿವಿ ಮತ್ತು ರೋಟರಿ ಸಂಸ್ಥೆಗಳು ಭಾಳ ಅತ್ಯದ್ಭುತವಾಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಒಂದು ಜವಾಬ್ದಾರಿಯನ್ನು ಮಕ್ಕಳು ನೀವೆಲ್ಲ ಹೊರ್ತಾ ಇದ್ದೀರಾ. ನೀವೆಲ್ಲ ಮುಂದಿನ ಪ್ರಜೆಗಳು ಹೆಚ್ಚಿನ ಉಪಯೋಗವನ್ನು ಇದರಿಂದ ತಗೊಂಡು ಹೀಗೆ ಒಂದು 100 ಕೋಟಿಯಷ್ಟು ಕೊಡ್ತಕ್ಕಂಥ ಶಕ್ತಿನ ದೇವರು ನಿಮಗೆ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತಾ ಇದ್ದೀನಿ. ಕಷ್ಟದಿಂದ ಬಂದಿದ್ದಾರೆ, ಹಂಗಾಗಿ ಗೊತ್ತು ಅವ್ರಿಗೆ ಸುಖ ಕಷ್ಟ ಏನು ಅಂತ. ಬಿಕಾಸ್ ಐ ನೋ ಹಿಮ್. ಕಷ್ಟದಿಂದ ಎಷ್ಟು ಬಂದಿರ್ಬೋದು, ಎಷ್ಟು ಸಾವಿರಾರು 100 ಜನಗಳಿಗೆ ಕೆಲಸ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ನಾನು ಅದನ್ನು ಹೇಳಿದ್ದು ಪದಾನ. ಆಲ್ ರೈಟ್, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಕೂಡ ಮುಗಿದಿದೆ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್ ಮತ್ತು ಶುಭರಾತ್ರಿ. ನಾವು ಹೋಗ್ಬಿಟ್ಟು ಬರ್ತೀವಿ.